ಹರೇ ಶ್ರೀನಿವಾಸ. ಆತ್ಮೀಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಬಹಳ ವಿಶೇಷವಾದ ದಿನ, ಹುಣ್ಣಿಮೆ. ಇವತ್ತು ಹುಣ್ಣಿಮೆ ವಿಶೇಷವಾಗಿ ಬಂದಿರೋದು ಕನ್ಯಾ ರಾಶಿಯಲ್ಲಿ. ಕನ್ಯಾ ರಾಶಿ ಏನಂದರೆ ನಮ್ಮಲ್ಲಿರುವಂಥ ನೆಗೆಟಿವಿಟಿನ ರಿಲೀಸ್ ಮಾಡುವಂಥ ಒಂದು ಏನಿದೆ ಆ ಒಂದು ಸೈನ್ ಕನ್ಯಾ ರಾಶಿದು. ಜೊತೆಗೆ ಹುಣ್ಣಿಮೆಯ ದಿನ ಬಂದಿರೋದು ಕನ್ಯಾ ರಾಶಿಯಲ್ಲಿ. ಹಾಗಾಗಿ ನಮ್ಮಲ್ಲಿರುವಂಥ ನೆಗೆಟಿವ್ ಫೀಲಿಂಗ್ಸು, ನೆಗೆಟಿವ್ ಥಾಟ್ಸು, ಭಯಗಳನ್ನ ಇವತ್ತು ರಿಲೀಸ್ ಮಾಡ್ಕೊಳ್ಳೋಕ್ಕೆ ಬಹಳ ಒಂದು ಒಳ್ಳೆಯ ದಿನ ಅಂದರೆ ಇವತ್ತಿನ ದಿನ. ಹುಣ್ಣಿಮೆಯ ಎನರ್ಜಿ ಇರುವಂಥ ದಿನ, ಬಹಳ 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 ಪವರ್ಫುಲ್ಲು. ಇವತ್ತಿನ ದಿನ ಬಹಳ ವಿಶೇಷವಾದ ದಿನ. ಇವತ್ತು ಒಂದು ವೇಳೆ ಮಿಸ್ ಮಾಡ್ಕೊಂಡ್ರಿ, ಯಾರ್ಯಾರು ಲೇಟಾಗಿ ನೋಡಿದೆ ಮೇಡಮ್, ಅಯ್ಯೋ ಮಿಸ್ ಮಾಡಿಕೊಂಡೆ ಅಂತ ವರಿ ಮಾಡೋದು ಬೇಡ. ಬಿಕಾಸ್ ಹುಣ್ಣಿಮೆಯ ಎನರ್ಜಿ 3 days ಇರುತ್ತೆ. ಸೊ ಇವತ್ತು, ನಾಳೆ, ನಾಳಿದ್ದು. ಒಂದು ವೇಳೆ ಇಲ್ಲ ಮೇಡಮ್ ನಾನು ಒಳಗಿಲ್ಲ, ಮಾಡಲಿಕ್ಕಾಗಲ್ಲ ಅಂದವರು ಚಿಂತೆ ಮಾಡಲಿಕ್ಕೆ ಹೋಗಬೇಡಿ. ಮುಂದಿನ ಶನಿವಾರ ಕೂಡ ಈ ಒಂದು ಮೆಥಡ್ ನಾನೇನು ಹೇಳ್ತಾ ಇದ್ದೀನಿ, ಈ ರೆಮಿಡಿನ ನೀವು ಮಾಡ್ಬೋದು. ಶನಿವಾರದ ದಿನ, ಮುಂದಿನ ಶನಿವಾರ ಅಥವಾ ಯಾವುದೇ ಶನಿವಾರನ ನೀವು ನಿರಂತರವಾಗಿ ಮಾಡ್ಬೋದು. ಪ್ರತಿ ಶನಿವಾರ ಮಾಡೋದು ಬಹಳ ಬಹಳ ಒಳ್ಳೆಯದು. ಆ್ಯಂಡ್ ಇವತ್ತು ಮೇನಾಗಿ ಕನ್ಯಾ ರಾಶಿಯಲ್ಲಿ ಬಂದಿರೋದು ಹುಣ್ಣಿಮೆ, ಜೊತೆಗೆ ಶನಿವಾರ ಬಂದಿದೆ. ಸೊ ರಿಲೀಸಿಂಗಿಗೆ ಬಹಳ ವೆರಿ ಎಫೆಕ್ಟಿವ್. ಇವತ್ತು ನಾವೇನು ರಿಲೀಸ್ ಮಾಡ್ಕೊಂಡ್ಬಿಡ್ತೀವಿ ಅದು ಬಹಳ ಈಸಿಯಾಗಿ ನಮ್ಮ ಬಾಡಿ, ಮೈಂಡ್, ಸೋಲಿಂದ ರಿಲೀಸ್ ಆಗಿಬಿಡುತ್ತೆ, ಡಿಲೀಟ್ ಆಗಿಬಿಡುತ್ತೆ. ಓಕೆ, ಅದೇ ರೀತಿ ಪಾಸಿಟಿವಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಪವರ್ಫುಲ್ ಡೇ. ಒಂದು ವೇಳೆ ಇವತ್ತು ಮಿಸ್ ಆಯಿತು ಅಂತ ಚಿಂತೆ ಬೇಡ. ಇವತ್ತಿನಿಂದ 3 ದಿನ ಅದೇ ಎನರ್ಜಿ ಇದೆ ಹುಣ್ಣಿಮೆದು. ಸೊ ಅದು ಮಿಸ್ ಆಯಿತು ಅಂದರೆ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಶನಿವಾರ, ಮುಂದಿನ ಬರುವಂಥ ಶನಿವಾರ ನೀವು ಇದನ್ನು ಮಾಡ್ಬೋದು. ಎಸ್, ಮೊದಲನೇದಾಗಿ ಏನು ಮಾಡಬೇಕು ಅಂತ ಅಂದರೆ, ನಿಮ್ಮ ಮನೆಯನ್ನು ಅಂದರೆ ರಾತ್ರಿ ಒಳಗೆ ಏನು ಒಂದು 10:30, 11 ಒಳಗೆ ನೀವು ಕೆಲಸ ಮಾಡಿರಬೇಕು. ಮನೆ ಬೆಳಗ್ಗೆ ಸಾಯಂಕಾಲ 2 times ಕಸ ಗುಡಿಸಿರ್ತೀರ. ಬಟ್ ಈಗ ಏನಿದೆ ನಾನು ಹೇಳ್ತಾ ಇರೋವಂಥ ರಿಚುವಲ್ಲು ಬಹಳ ಪವರ್ಫುಲ್ಲು. ಸೊ ಮನೆಯ ಪ್ರತಿ ಮೂಲೆಯಲ್ಲೂ ಕಸನ ತೆಗೆದು ಕಸ ಗುಡಿಸಿ ನೀಟ್ ಮಾಡಿ. ಬಿಕಾಸ್ ರಿಲೀಸಿಂಗ್ ಮನೆಯಲ್ಲಿರುವಂಥ, ಇಲ್ಲ ಮೇಡಮ್ ಬೆಳಗ್ಗೆ ಗುಡಿಸಿದ್ದೀನಿ, ಸಂಜೆ ಗುಡಿಸಿದ್ದೀನಿ, ಮತ್ತೆ ಯಾಕೆ ಮೇಡಮ್ ಅಂದರೆ ಖಂಡಿತ ಗುಡಿಸ್ಬೇಕು. ಸೊ ಎರಡನೇದು, ನಿಮ್ಮ ಮನೆಯ ನೆಗೆಟಿವ್ ಎನರ್ಜಿ ಹೋಗಬೇಕು ಅಂದರೆ ಬಿಫೋರ್ ಮೂನ್ ಅಂದರೆ 10:30 ಒಳಗೆ ಈ ಒಂದು ಕೆಲಸನ ಮಾಡಿ. 8 to 10 ಒಳಗೆ ನೀವು ಮಾಡಿ. ಊಟ ಮಾಡಿದ್ರು ಪರವಾಗಿಲ್ಲ, ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಬಟ್ ಮುಂಚೆ ಮಾಡೋದು ಬಹಳ ಒಳ್ಳೆಯದು. ಸೊ ಯಾಕೆಂದರೆ ಮುಂದೆ ಬೇರೆ ಬೇರೆ ರಿಚುವಲ್ಸನ್ನು ಹೇಳ್ತೀನಿ. ಸೊ ಮೊದಲನೇದಾಗಿ ಕಸ ಗುಡಿಸ್ಕೊಳ್ಳಿ. ಕಸ ಗುಡಿಸಿದ ಮೇಲಿಂದ ವಿನೇಗರ್ ಆ್ಯಂಡ್ ಉಪ್ಪು, ಕಲ್ಲುಪ್ಪು ಆ್ಯಂಡ್ ವಿನೇಗರ್ನ ನೀವು ನಿಮ್ಮ ಒಂದು ನೀರಿಗೆ ಹಾಕಿ, ಫಿನಾಯ್ಲು ಅಥವಾ ಡೆಟಾಲು ಏನು ಹಾಕ್ತೀರಾ ಅದನ್ನು ಹಾಕಿ ನೆಲ ಒರೆಸ್ಲಿಕ್ಕೆ. ಬಟ್ ವಿನೇಗರು ಮತ್ತು ಸಾಲ್ಟ್ ಮತ್ತು ಕಾಳು ಮೆಣಸಿನ ಪುಡಿನ ಕುಟ್ಬಿಟ್ಟು, ಒಂದು 5 ಕಾಳು ಮೆಣಸಿನ ಪುಡಿನ ಕುಟ್ಬಿಟ್ಟು ಆ ಒಂದು ನೀರಿಗೆ, ಬಕೆಟ್ ನೀರಿಗೆ ಹಾಕಿ, ಹಾಗೂ ಕರ್ಪೂರದ ಪುಡಿನ ಸ್ವಲ್ಪ ಹಾಕಿ. ಇದೆಲ್ಲ ನೆಗೆಟಿವಿಟಿನ ಹೀರುವಂಥ ಒಂದು ಟೂಲ್ಸ್ಗಳು. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾನೇನು ಹೇಳಿದೆ, ಕಾಳು ಮೆಣಸು, ಕಲ್ಲುಪ್ಪು, ವಿನೇಗರ್ ಈಸ್ ವೆರಿ ಇಂಪಾರ್ಟೆಂಟ್. ವಿನೇಗರ್ ಇಲ್ಲ ಅಂತ ಚಿಂತೆ ಮಾಡಬೇಡಿ, ನಿಂಬೆಹಣ್ಣಿನ ರಸನ ಸ್ವಲ್ಪ ಬೆರೆಸಿ, ಆ್ಯಂಡ್ ಕರ್ಪೂರದ ಪುಡಿನ ನೀವು ಹಾಕಬೇಕಾಗತ್ತೆ. ಸೊ ಅದನ್ನು ಹಾಕಿ ಇಡೀ ಮನೆಯನ್ನು ನೆಲ ಒರೆಸುವಾಗ ನೀವು ಈ ಒಂದು ಮಂತ್ರವನ್ನು ಚಾಂಟ್ ಮಾಡ್ತಾ ಒರೆಸಿ. ಕ್ರೀಂ ಕಾಳಿಕಾಯೇ ನಮಃ, ಕ್ರೀಂ ಕಾಳಿಕಾಯೇ ನಮಃ. ಪ್ರತಿಯೊಂದು ನೆಗೆಟಿವ್ ಎನರ್ಜಿನ ಕ್ಲೀನ್ ಮಾಡೋ ಅಂಥ ದೇವಿ ಅಂದರೆ ಕಾಳಿ ದೇವಿ ಈಸ್ ವೆರಿ 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 ಪವರ್ಫುಲ್. ಶನಿವಾರ, ಸೊ ಕಾಳಿ ದೇವಿಯನ್ನು ನೀವು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೆಯ ಮೂಲೆಗಳನ್ನು ನೆಲ ಒರೆಸೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವಿಟಿ ರಿಲೀಸ್ ಆಗುತ್ತೆ. ಜೊತೆಗೆ ಸಾಲ್ಟ್, ಕಾಳುಮೆಣಸು ಮತ್ತು ಕರ್ಪೂರ ಮತ್ತು ವಿನೇಗರ್ ಅಥವಾ ನಿಂಬೆಹಣ್ಣಿನ ರಸ ಏನು ನೀವು ಹಾಕ್ತೀರಾ ಹಾಕ್ಬೋದು. ಸೊ ವಿನೇಗರ್ ಹಾಕಿದ್ರೆ ಒಳ್ಳೆಯದು, ಇಲ್ಲ ಅನ್ನೋರು ನಿಂಬೆಹಣ್ಣಿನ ರಸ ಹಾಕಿ ತೊಂದರೆ ಇಲ್ಲ. ಸೊ ಅದನ್ನು ಹಾಕಿ ಕ್ರೀಂ ಕಾಳಿಕಾಯೇ ನಮಃ ಹೇಳ್ತಾ ಮನೆಯನ್ನು ನೀವು ಒರೆಸೋದ್ರಿಂದ ಅಲ್ಲಿರುವಂಥ ನೆಗೆಟಿವ್ ಎನರ್ಜಿ, ಅಲ್ಲಿರುವಂಥ ಮನೆಯ ಒಂದು ನೆಗೆಟಿವ್ ಎನರ್ಜಿ, ವಾಸ್ತು ಎನರ್ಜಿ, ಏನಾದರೂ ದೋಷಾದಿಗಳು ಇದೆ, ಅಥವಾ ನೀವು ಬಾಡಿಗೆ ಮನೆಗೆ ಬಂದಿರ್ತೀರ, ಆ ಪ್ಲೇಸಲ್ಲಿ ಇನ್ನೊಬ್ರು ಯಾರೋ ಇರ್ತಾರೆ, ಸೊ ಅವರ ಒಂದು ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಅದು ರಿಲೀಸ್ ಆಗುತ್ತೆ. ಅದು ಇವತ್ತು ಸಾಟರ್ಡೆ. ಸೊ ಇವತ್ತು ಮಿಸ್ ಮಾಡ್ಕೊಳ್ಳೋರು ಮುಂದಿನ ಸಾಟರ್ಡೆ ಮಾಡಿ. ಇದು ಎವ್ರಿ ಸಾಟರ್ಡೆ ಮಾಡಿದ್ರೆ ಬಹಳ ಬಹಳ ಒಳ್ಳೆಯದು. ಇನ್ನು ಎರಡನೇದು, ಆಲ್ರೆಡಿ 21 days ಕಾಳಿಯ ಒಂದು ಕನೆಕ್ಟಿಂಗ್ ಹೇಗೆ ಅನ್ನೋದು ನಾನು ಮಾಡಿದ್ದೆ. ಅದರ ಒಂದು ಸಕ್ಸಸ್ ಸ್ಟೋರಿನ ನಮ್ಮ ಜೊತೆ ಸುಮಾ ಅನ್ನೋರು ಹಂಚ್ಕೊಂಡಿದ್ದಾರೆ ಆಡಿಯೋ ಮೂಲಕ. ಸೊ ತುಂಬ ಖುಷಿ ಆಯಿತು. ಎಸ್, ಕಾಳಿ ಒಂದು ಮಿರಾಕಲ್ ಒಂದು ಪವರ್ ಇರುವಂಥದ್ದು. ನಮ್ಮ ನೆಗೆಟಿವಿಟಿ ರಿಲೀಸ್ ಆಗುವಂಥ
ದೇವಿ, ರಿಲೀಸ್ ಮಾಡುವಂಥ ದೇವಿ. ನಮಗೆ ಕನೆಕ್ಟ್, ತಾಯಿಗಿಂತ ನಮ್ಮ ತಾಯಿ ಹೇಗೆ ನಮಗೆ ಹೆಚ್ಚು ಒಂಥರ ಮಗುನ ಹೇಗೆ ಪ್ರೊಟೆಕ್ಟ್ ಮಾಡ್ತಾರೋ ಅದೇ ರೀತಿ ಕಾಳಿ ತಾಯಿ ಅದೇ ರೀತಿ ಪ್ರೊಟೆಕ್ಟ್ ಮಾಡ್ತಾರೆ. ಸೊ ಆ ಒಂದು ಮಿರಾಕಲ್ ಸ್ಟೋರಿನ ಸುಮಾ ಅನ್ನೋರು ಹಂಚ್ಕೊಂಡಿದ್ದಾರೆ. ಸೊ 21 ದಿನ ಕಾಳಿಯ ಒಂದು ಕನೆಕ್ಟ್ ಹೇಗಾಗೋದು ಅನ್ನೋದನ್ನ ಒಂದು ವ್ರತದ ಮೂಲಕ ನಾನು ತಿಳಿಸಿದ್ದೆ. ಯಾರ್ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ನೋಡಿ. ಯಾಕೆಂದರೆ ಇವರಿಗೆ ನಾನು ಕ್ಯಾಶುವಲ್ ಆಗಿ ನಾನು ಕನೆಕ್ಟ್ ಆದಾಗ ನಾನು ಅನುಭವ ಆಗಿದ್ದನ್ನು ನಾನು ಶೇರ್ ಮಾಡಿದ್ದೆ. ಕೆಂಪು ಬಟ್ಟೆಯಲ್ಲಿ ಆ ಒಂದು ಕಾಳಿಯ ದೇವಿದು ಮಾಡಬೇಕು ಅಂತ. ಸೊ ಯಾರ್ಯಾರು ಮಾಡಿಲ್ಲ ಇವತ್ತಿನಿಂದ ನೀವು ಅದನ್ನು ಸ್ಟಾರ್ಟ್ ಮಾಡ್ಬೋದು. ಅದರ ಜೊತೆಗೆ ಮತ್ತೊಂದು ವಿಚಾರ ಏನಂದರೆ ಅವರ ಸಕ್ಸಸ್ ಸ್ಟೋರಿನ ಶೇರ್ ಮಾಡಿಬಿಡ್ತೀನಿ. ಮೇಡಮ್ ಪ್ಲೀಸ್ ಸಕ್ಸಸ್ ಸ್ಟೋರಿನ ಶೇರ್ ಮಾಡಿ, ಯಾಕೆಂದರೆ ಅವರು ಕಾಳಿ ದೇವಿಗೆ ಹೇಳಿದ್ರಂತೆ ನನ್ನ ಈ ಕೆಲಸ ಆದರೆ ನಾನು ಡಾಕ್ಟರ್ ವೈಷ್ಣವಿ ಮೇಡಮ್ಗೆ ಆಡಿಯೋ ಮೂಲಕ ಸಕ್ಸಸ್ ಸ್ಟೋರಿನ ಶೇರ್ ಮಾಡ್ತೀನಮ್ಮ ಅಂತ. ಸೊ ಅವರ ಮೂಲಕ ಏನು ಶೇರ್ ಆಗಿದೆ ಸಕ್ಸಸ್ ಸ್ಟೋರಿ. ಸೊ ಇಮಿಡಿಯೇಟಾಗಿ ನಾನು ಆ ಒಂದು ಆಡಿಯೋ ಕೇಳಲಿಕ್ಕೆ ನನಗೆ 3-4 ಡೇಸ್ ಬೇಕಾಯಿತು. ಸ್ವಲ್ಪ ಬ್ಯುಸಿ ಇದ್ದೆ, ನೋಡಿರಲಿಲ್ಲ. ಸೊ ನಮ್ಮ ಅಸಿಸ್ಟೆಂಟ್ ಕಳಿಸಿದ ಮೇಲಿಂದ ನಂಗೆ ಗೊತ್ತಾಯಿತು ಸಕ್ಸಸ್ ಸ್ಟೋರಿ. ಸೊ ಹಾಗಾಗಿ ವಿಶೇಷವಾಗಿ ಯಾರ್ಯಾರು ಈ ಒಂದು ಕಾಳಿಯ ರಿಚುವಲ್ನ ಮಾಡಿಲ್ಲ ದಯವಿಟ್ಟು ಕಾಳಿ ದೇವಿಗೆ ಕನೆಕ್ಟ್ ಆಗಿ. ಇಟ್ಸ್ ಎ ಅಮೇಝಿಂಗ್ ಬ್ಯೂಟಿಫುಲ್ ಜರ್ನಿ. ಸೊ ಅವರ ಒಂದು ರಿಚುವಲ್ ಹೇಳ್ಬಿಡ್ತೀನಿ. ಅವರು ನಾನು ಏನು ಹೇಳಿದ್ದೆ ಅದೇ ಪ್ರಕಾರ ಮಾಡಿದ್ರು. ಸೊ ಅದಾದಮೇಲಿಂದ ಅವ್ರ ಕೆಲಸ ಆದ ಕೂಡಲೇ ಅದನ್ನು ದೇವಿ ದೇವಸ್ಥಾನಕ್ಕೆ ಹುಂಡಿಗೆ ಹಾಕಬೇಕು ಅಂತ ಅಂದಿದ್ದೆ. ಸೊ ಅವರು ದೇವಿ ದೇವಸ್ಥಾನಕ್ಕೆ ಹುಂಡಿಗೆ ಹಾಕಲಿಕ್ಕೆ ಅವ್ರ ಹಸ್ಬೆಂಡ್ನ ಕೇಳಿದ್ರಂತೆ. ಹಸ್ಬೆಂಡ್ ಅಷ್ಟು ಸುಲಭ ಒಪ್ಪೋದಿಲ್ಲ ಆ್ಯಕ್ಚುಲಿ, ಅಂದರೆ ತುಂಬ ಸತಾಯಿಸ್ತಾರೆ. ಇವತ್ತು ಕೇಳಿದ್ರೆ ಮುಂದಿನ ತಿಂಗಳು ಅಥವಾ ಮುಂದಿನ ವರ್ಷ ಆ ರೀತಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅನ್ನೋದು. ಬಟ್ ಇವರು ಕೇಳಿದ ತಕ್ಷಣ ಕಾಳಿ ಮ್ಯಾಜಿಕ್ ಏನೋ ಗೊತ್ತಿಲ್ಲ, ಇಮಿಡಿಯೇಟಾಗಿ ಹೋಗೋಣ ಅಂತ ಹೇಳಿದ್ರಂತೆ. ಮನೆ ದೇವ್ರ ಹತ್ರ ಹೋಗ್ತಿದ್ರಂತೆ. ಸೊ ಮನೆ ದೇವ್ರ ಹತ್ರ ಹೋಗುವಾಗ ತಾಯಿ ನಾನು ಹೋಗ್ತಿರೋ ದಾರಿ ಸರಿ ಇದೆಯಾ ಅಥವಾ ನಾನು ಈ ದೇವಸ್ಥಾನ ಮನೆ ದೇವಿಗೆನೆ ಈ ಕಾಣಿಕೆ ಸಲ್ಲಿಸ್ಬೇಕು ಅನ್ಕೊ, ಸೊ ನಾನು ಹೋಗ್ತಿರೋದು ಸರಿ ಇದೆಯಾ, ಆ ಒಂದು ದೇವಸ್ಥಾನಕ್ಕೆ ನಾನು ಕೊಡ್ಬೋದಾ ಅಂತ ಕೇಳಿದ್ರಂತೆ. ಸೊ ಹೋಗ್ತಿರೋದು ಸರಿ ಇದ್ದರೆ ಆ ದೇವಸ್ಥಾನಕ್ಕೆ ಕೊಡೋದೇ ಸರಿ ಇದೆ ಅಂದರೆ ನನಗೆ ನಿನ್ನ ಹೆಸರಿಂದ ಯಾವುದಾದ್ರೂ ಒಂದು ಇದು ಕಾಣಬೇಕು, ಬೋರ್ಡ್ ಕಾಣಬೇಕು ಅಂದ್ಕೊಂಡ್ರಂತೆ. ಸೊ ಬರೋ ಆನ್ ದ ವೇ ದಾರಿಯಲ್ಲಿ ಕಾಳಿಕಾಂಬ ಹೋಟೆಲ್ ಅಂತ ಏನೋ ಇತ್ತಂತೆ. ಸೊ ಅವ್ರಿಗೆ ತುಂಬ ಖುಷಿ ಆಯ್ತಂತೆ, ವಾವ್ ಕಾಳಿಕಾಂಬ ಅಂತ ನನ್ನ ಬೋರ್ಡ್ ಕಾಣ್ತು. ಸೊ ನಾನು ಹೋಗ್ತಿರೋದು ಸರಿ ಇದೆ, ಈ ದೇವಿಗೆ ಕೊಡೋದ್ರಲ್ಲಿ ಏನು ಕಾಳಿಕಾ ದೇವಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಅವ್ರು ಕೊಟ್ರಂತೆ. ಕೊಟ್ಟೆಲ್ಲ ಆದಮೇಲಿಂದ ದೇವಸ್ಥಾನದಿಂದ ಬರುವಾಗ ಅಲ್ಲಿ ಏನು ದಕ್ಷಿಣೆನ ಕೊಡಬೇಕು ಅಂತ ಹೇಳಿದ್ದೆ. ಅಂದರೆ ಮುತ್ತೈದೆಗೆ ಕೊಡಬೇಕು, ಅದಾದ್ರು ಹೆಣ್ಮಕ್ಳಿಗೆ ಕೊಡಬೇಕು, ಬಡವ್ರು ಇರಬೇಕು. ಸೊ ಅವ್ರು ನೀವು ಕೊಟ್ಟಿರೋದನ್ನು ಅವರು ಯುಟಿಲೈಸ್ ಮಾಡ್ಕೋಬೇಕು ಅಂತ ಅಂದಿದ್ದೆ. ಸೊ ಅವರಿಗೆ ಅಲ್ಲಿ ಅರ್ಚಕರಿಗೆ ಕೊಡಬೇಕು ಅಂತ ಮನಸ್ಸಾಗಲಿಲ್ವಂತೆ. ಸೊ ಹಾಗಾಗಿ ಅವರು ವಾಪಸ್ ಬರ್ತಾ ತಾಯಿ ನಾನು ಈ ದಕ್ಷಿಣೆನ ಅರ್ಚಕರಿಗೂ ಕೊಡಲಿಲ್ಲ, ಯಾರಾದರೂ ಮುತ್ತೈದೆಗೆ ಕೊಡಬೇಕು ಅಂತ ಆಸೆ ನನಗೆ, ಯಾರಾದರೂ ಬಡವರು ಮುತ್ತೈದೆಯರನ್ನ ತೋರಿಸು ಅಂತ ಅಂದ್ರಂತೆ. ಸೊ ಬರೋ ದಾರಿಯಲ್ಲಿ ಗ್ರಾಮ ದೇವತೆ ದೇವಸ್ಥಾನದಲ್ಲಿ ಅವರು ಕ್ಲೀನ್ ಮಾಡ್ತಾ ಇದ್ರಂತೆ, ಅಂದರೆ ಅಲ್ಲಿ ಸೇವೆ ಮಾಡ್ತಾ ಇದ್ರಂತೆ, ಪೌರ ಕಾರ್ಮಿಕರು ಇರ್ಬೋದು ಅಂತ ಹೇಳಿದ್ದಾರೆ. ಸೊ ಅವ್ರಿಗೆ ಬಂದುಬಿಟ್ಟು ಇವರು ಆ ಒಂದು ಏನು ದಕ್ಷಿಣೆ ಅದು 101 ರೂಪಾಯಿ ಎಲ್ಲ ಇಟ್ಬಿಟ್ಟು ಹಣ್ಣು ಏನೋ ಕೊಟ್ರಂತೆ. ಸೊ ಕೊಟ್ಟಾದ್ಮೇಲಿಂದ ಆ ಒಂದು ಗ್ರಾಮ ದೇವತೆ ಹತ್ರ ಏನು ದೇವಸ್ಥಾನದ ಹತ್ರ ಇದ್ದವರು ನಿಂಗೆ ಒಳ್ಳೇದಾಗತ್ತೆ, ನಿಂಗೆ ಅಂದ್ಕೊಂಡಿದ್ದೆಲ್ಲ ಆಗತ್ತೆ, ಒಳ್ಳೇದಾಗತ್ತೆ 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 ಅಂತ 3-4 ಸರಿ ಅದನ್ನೇ ಹರಿಸಿದಾರಂತೆ. ಓಕೆ, ಸೊ ದಟ್ ಈಸ್ ದ ಕಾಳಿ ಮ್ಯಾಜಿಕ್ಕು. ಸೊ ಅದಾದಮೇಲಿಂದ ಅವರು ಮನೆಗೆ ಬಂದು ಮತ್ತೆ ಕಾಳಿ ದೇವಿದು ಚಾಂಟಿಂಗ್ ನಾನೇನು ಹೇಳಿದ್ದೆ ಅದನ್ನು ಹಾಗೆ ಫಾಲೋ ಮಾಡ್ಕೊಂಡು ಬಂದು. ಸೊ ಒಂದು ಸಾರಿ ಅವ್ರಿಗೆ ವಿಪರೀತ ಜ್ವರ ಬಂದಿತ್ತಂತೆ. ಸೊ ಜ್ವರ ಬಂದಾಗ ಅವರು ಕಾಳಿ ದೇವಿ ತುಂಬ ಸುಸ್ತಾಗ್ತಾ ಇತ್ತಂತೆ. ಸೊ ಯಾವ ಡಾಕ್ಟರ್ ಹತ್ರ ಹೋದರೂ ಅವರಿಗೆ ನಿವಾರಣೆ ಆಗಿರಲಿಲ್ಲ ಅಂದ್ಬಿಟ್ಟು ಕಾಳಿ ದೇವಿನ ಪ್ರಾರ್ಥನೆ ಮಾಡಿ, ಕಾಳಿ ದೇವಿ ನನಗೆ ಜ್ವರನ ಕಡಿಮೆ ಮಾಡು ಅಂತ ಹೇಳಿದ್ರಂತೆ. ಹಾಗೆ ಹೇಳಿ ಆ ಒಂದು ಮ್ಯಾಜಿಕಲ್ ಮಂತ್ರ ಏನು ಹೇಳ್ಕೊಟ್ಟಿದ್ದೆ ಅದನ್ನು ಚಾಂಟ್ ಮಾಡ್ತಾ 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 ಹಾಗೆ ನಿದ್ದೆ ಮಾಡಿಬಿಟ್ಟಿದ್ದಾರೆ. ಸೊ ಹೇಳೋದ್ರೊಳಗೆ ಫುಲ್ಲು ಬೆವರು ಬಂತಂತೆ ಅವ್ರಿಗೆ. ಸೊ ಜ್ವರ ಪೂರ್ತಿ ಕಡಿಮೆ ಆಗಿತ್ತಂತೆ, ಸುಸ್ತಿತ್ತಂತೆ. ಮತ್ತೆ ಮಾರನೇ ದಿನ ಮತ್ತೆ ಸುಸ್ತು ಹೋಗಿಸು ಕಾಳಿದೇವಿ ಅಂತ ಅಂದು ಮತ್ತೆ ಮಂತ್ರ ಚಾಂಟ್ ಮಾಡಿದಾಗ ಮತ್ತೆ ನಿದ್ದೆ ಮಾಡಿದ್ದಾರೆ. ನಿದ್ದೆಯಿಂದ ಎದ್ದಾಗ ಫುಲ್ಲು ಏನು ಸುಸ್ತಿತ್ತು, ಫುಲ್ಲು ಸುಸ್ತೇ ಇಲ್ದಲ್ಲೇ ಪೂರ್ತಿಯಾಗಿ ಆ್ಯಕ್ಟಿವ್ ಆಗಿ ಇದ್ದರು. ಇದಲ್ದಲ್ಲೇ ಮತ್ತೊಂದು ಮ್ಯಾಜಿಕ್ ಏನಂದರೆ ಅವ್ರು ಪ್ರತಿದಿನ ಮ್ಯಾಜಿಕ್ನ ನೋಡಿದರೆ ಆ್ಯಕ್ಚುಲಿ ಅವ್ರು ಬರ್ಕೊಂಡಿರಲಿಲ್ಲ ಮೇಡಮ್, ಪೇಪರಲ್ಲಿ ಬರ್ಕೊಳ್ಬೇಕಾಗಿತ್ತು, ನಾನು ಮರ್ತೋದೆ, ಆಡಿಯೋದಲ್ಲಿ ಏನೇನು ನೆನಪಾಯ್ತು ಅಷ್ಟು ಹೇಳಿದೆ, ಬಟ್ ದಿನ ಅದ್ಭುತವಾದ ಮಿರಾಕಲ್ನ ನೋಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಸೊ ಅವರ ಹಸ್ಬೆಂಡ್ಗೆ ಇದ್ದಕ್ಕಿದ್ದಂತೆ ಪ್ರಾಬ್ಲಮ್ ಆಯ್ತಂತೆ, ಲಂಗ್ಸ್ದು ಪ್ರಾಬ್ಲಮ್ ಆಯ್ತಂತೆ, ಹಾರ್ಟ್ದು ಲಂಗ್ಸ್ದು. ಸೊ ಅವರ ಹಸ್ಬೆಂಡ್ಗೆ ಇದ್ದಕ್ಕಿದ್ದಂತೆ
ಪೂರ್ತಿ ಬಿದ್ದು ಒದ್ಲಾಡೋ ಅಷ್ಟು ಹಾರ್ಟಿಗೆ ಪ್ರಾಬ್ಲಮ್ ಆಯ್ತಂತೆ. ಸೊ ಅದಾದಮೇಲಿಂದ ಅವರ ಹಸ್ಬೆಂಡ್ ಕೇಳೋದಂತೆ ನನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಬಿಡು ನನಗೆ ಇಮಿಡಿಯೇಟು ಅಂತ. ಇವರಂದಂತೆ ಬೇಡ ಬೇಡ ನಾನು ನಿಮ್ಮನ್ನು ನೋಡ್ಕೊತೀನಿ ಅಂತ ಹೇಳಿ ಏನು ಇದು ಯಾವುದು ವಿಚಾರ ಹೇಳಿಲ್ವಂತೆ, ಬಿಕಾಸ್ ಅವ್ರ ಹಸ್ಬೆಂಡ್ ನಂಬೋದಿಲ್ಲ ಇದೆಲ್ಲ ಅಂದ್ಬಿಟ್ಟು. ಸೊ ಇವ್ರೇನು ಮಾಡಿದ್ರಂತೆ, ಅವ್ರ ಹಸ್ಬೆಂಡ್ ಮಲ್ಕೊಳ್ಳೋವರೆಗೂ ಅಲ್ಲೇ ಇದ್ದು ನೋಡಿಕೊಂಡು, ಹಸ್ಬೆಂಡ್ ಮಲ್ಕೊಂಡ ತಕ್ಷಣ ಈ ಮಂತ್ರನ ಚಾಂಟ್ ಮಾಡಿ, ಕಾಳಿದೇವಿ ನನ್ನ ಹಸ್ಬೆಂಡ್ಗೆ ಹಾರ್ಟ್ದು ಏನಿದೆ ಅದು ತುಂಬ ಒದ್ದಾಡ್ತಾ ಇದ್ದಾರೆ ಅದನ್ನು ನಿವಾರಣೆ ಮಾಡು ಅಂತ ಕೇಳ್ಕೊಂಡ್ರಂತೆ. 3 days ಮಾಡಿದ್ರಂತೆ, ವಿತೌಟ್ ಮೆಡಿಸನ್ ವಿತೌಟ್ ಟಾನಿಕ್ ಯಾವುದೇ ಇಲ್ದಲೆ ಅವ್ರ ಹಸ್ಬೆಂಡು ಕ್ಯೂರ್ ಆದ್ರಂತೆ. ಸೊ ಯಾವುದೇ ಇಲ್ದಲೆ ಒಂದು ಮಿರಾಕಲ್ ಆಗಿ ಅವರ ಒಂದು ಲಂಗ್ಸ್ದು ಏನೇನು ಪ್ರಾಬ್ಲಮ್ ಇತ್ತು ಎಲ್ಲ ನಿವಾರಣೆ ಆಯಿತು. ಸೊ ಹೀಗೆ ಸಾಕಷ್ಟು ಅವರು ಮಿರಾಕಲ್ಸ್ನ ನೋಡಿದ್ದಾರೆ. ಸೊ ಆ ಒಂದು ಮಂತ್ರ ಯಾವುದು ಅಂದರೆ ಕ್ರೀಮ್ ಕಾಳಿಕಾಯಿ ನಮಃ. ಆಲ್ರೆಡಿ ನಾನು ರಿಚುವಲ್ ಹೇಗೆ ಮಾಡೋದು 21 days ಕಾಳಿದೇವಿಗೆ ಕನೆಕ್ಟ್ ಆಗೋದು ಅಂತ ನಾನು ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಸೊ ಯಾರ್ಯಾರು ಆ ಒಂದು ವ್ರತನ ಮಾಡಬೇಕು ಅಂತ ಇದ್ದೀರಾ, ಇವತ್ತು ಒಳ್ಳೆ ದಿನ ಇದೆ. ಸೊ ಇವತ್ತು ನೀವು ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಇವತ್ತಿನ ದಿನ ಅದರ ಜೊತೆ ಈ ಒಂದು ರಿಚುವಲ್ ಏನು ಮನೆ ಒರೆಸಿ ಎಲ್ಲ ಆದಮೇಲಿಂದ ನೀವು ಮುಂಚಿತವಾಗಾದರೂ ಮಾಡಿ ಕಾಳಿಯ ಒಂದು ರಿಚುವಲ್ ಏನು ಇವತ್ತು ನೀವು ಸ್ಟಾರ್ಟ್ ಮಾಡ್ಬೋದು. ಅದರ ಜೊತೆ ಒಂದು ವೈಟ್ ಪೇಪರ್ ತಗೊಂಡು ರೆಡ್ ಪೆನ್ನನ್ನು ತಗೊಂಡು ಕಾಳಿದೇವಿಗೆ ಪ್ರೀತಿಯಿಂದ ಲೆಟರ್ ಬರೀರಿ. ಡಿಯರ್ ಕಾಳಿಮ್ಮ ಅಥವಾ ಪ್ರೀತಿಯ ಕಾಳಿದೇವಿಗೆ ನಮಸ್ಕಾರಗಳು, ನನಗೆ ಈ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ. ಹೇಗೆ ಅವತ್ತು ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಆಂಜನೇಯನಿಗೆ ಹೇಗೆ ಲೆಟರ್ ಬರೆಯೋದು ಅಂತ ಹೇಳಿದ್ದೆ, ಅದೇ ವೇಯಲ್ಲಿ ನಿಮಗೇನು ಮನಸ್ಸಿಗೆ ಬರುತ್ತೆ, ಆಲ್ರೆಡಿ ಆಗಿದೆ, ಫೈನಾನ್ಷಿಯಲ್ ಇರ್ಬೋದು ಅಥವಾ ಹೆಲ್ತ್ ಇಶ್ಯೂ ಇರ್ಬೋದು, ಏನಿದೆ ಅದನ್ನು ಆಲ್ರೆಡಿ ಆಗಿದೆ ಅಂತ ನೀವು ಕಾಳಿದೇವಿಗೆ ಪ್ರೀತಿಯಿಂದ ಲೆಟರ್ನ ಬರೆದು, ಕಾಳಿದೇವಿ ಫೋಟೋ ಇಲ್ಲ ಅಂದರೆ ಯಾವುದೋ ಲಕ್ಷ್ಮೀದೇವಿ ದುರ್ಗಾದೇವಿ ಫೋಟೋ ಹಿಂದ್ಗಡೆ ಇಡಿ. ಯಾರಾದರೂ ನೋಡ್ತಾರೆ ಅಂದರೆ ನೀವು ವಾರ್ಡ್ರೋಬಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಕಾಳಿದೇವಿ ಲೆಟರ್ ಬರೆದ ತಕ್ಷಣ ನಿಮ್ಮ ಒಂದು ವೇಯಲ್ಲಿ ಬರೀರಿ, ಕಾಳಿಮ್ಮ ನಿನ್ನ ಅನುಗ್ರಹದಿಂದ ನನ್ನ ಈ ಕೆಲಸ ಆಯಿತು, ಥ್ಯಾಂಕ್ ಯು ಸೋ ಮಚ್. ಯೂನಿವರ್ಸ್ಗೆ ಹೇಗೆ ಪತ್ರ ಬರೀತೀವಿ ಅದೇ ವೇಯಲ್ಲಿ ಡಿಯರ್ ಕಾಳಿಮ್ಮ ಪ್ರೀತಿಯ ಕಾಳಿದೇವಿಗೆ ಸೈನ್ ಹಾಕಿ ಡೇಟ್ ಹಾಕಿ ನನ್ನ ಕೆಲಸ ಆಯಿತು ಅಂತ ಬರೀರಿ. ಆ ಒಂದು ಪೇಪರ್ನ ಇಟ್ಕೊಂಡು ನೀವೇನು ಬರೆದಿದ್ದೀರೋ ಅದನ್ನು 3 times ಓದಿ, ಲೆಟರ್ನ 3 times ಓದಿ, ಮತ್ತೊಮ್ಮೆ ಕಾಳಿದೇವಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ನನ್ನ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ಹೇಳಿ. ಆ್ಯಂಡ್ 3rd eye ಚಕ್ರದಿಂದ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಕಾಳಿದೇವಿಯ ಫೋಟೋವನ್ನು ಕಣ್ಮುಂದೆ ತಂದ್ಕೊಳ್ಳಿ. ಕಾಳಿಯ ಒಂದು ಹೇಗಿದೆ ಕಾಳಿಯ ಒಂದು ಇದು ಸ್ವರೂಪ ಅದನ್ನು ಕಣ್ಮುಂದೆ ತಂದ್ಕೊಂಡು, ಮತ್ತು ನಿಮ್ಮ ಕೆಲಸ ಏನೇನು ಬರೆದಿದ್ದೀರಾ 3 wish ಮಾತ್ರ ಇರಲಿ. ಸೊ ನಿಮ್ಮ ಆಸೆ ಏನೇನು ಬರೆದಿದ್ದೀರಾ ಆಲ್ರೆಡಿ ಆಗಿದೆ ಅಂತ ಅದನ್ನು ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಫೀಲಿಂಗ್ ಇಸ್ ದ ಮೇನ್ ಕೀ ನಿಮ್ಮ ಡಿಸೈರ್ಗೆ. ಸೊ ಆ ಒಂದು ಕನೆಕ್ಟ್ ಫಸ್ಟು ಕಾಳಿದೇವಿಯ ಒಂದು ಇದನ್ನು ಮುಖನ ಪ್ರತಿಯೊಂದು ಅವಳನ್ನು ವಿಜುವಲೈಸೇಷನ್ ಮಾಡ್ಕೊಳ್ಳಿ ಅವಳನ್ನು. ಅದರ ಜೊತೆ ನೀವು ಆ ಕಾಳಿದೇವಿ ಕನೆಕ್ಟ್ ಆಗ್ತೀರಾ, ಇಮ್ಮಿಡಿಯೇಟಾಗಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಆಲ್ರೆಡಿ ಆಗಿದೆ ಅಂತ ನೀವು ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಅದಾದಮೇಲಿಂದ ಕಾಳಿದೇವಿ ಪೇಪರ್ ಏನು ಬರೆದಿರ್ತೀರ ಅದನ್ನು ಕೈಲಿಟ್ಕೊಂಡು ನೀವು ಒಂದು ತಟ್ಟೆ ಮೇಲೆ ಇಟ್ಕೊಂಡು ಕ್ರೀಮ್ ಕಾಳಿಕಾಯಿ ನಮ ಕ್ರೀಮ್ ಕಾಳಿಕಾಯಿ ನಮ ಕ್ರೀಮ್ ಕಾಳಿಕಾಯಿ ನಮ 108 times ಚಾಂಟ್ ಮಾಡಿ. ಆ ಕಾಳಿದೇವಿದು ಏನು ಬರೆದಿದ್ದೀರಾ ಅದನ್ನು ಪೇಪರ್ನ ಫೋಲ್ಡ್ ಮಾಡಿ ನೀವು ಇಡಿ. ಇದನ್ನು 11 days 21 days ರಿಚುವಲ್ ಥರ ಹೇಗೆ ಇವತ್ತಿನಿಂದ ಯಾರಾದರೂ ಕಾಳಿದೇವಿದು ಹೇಗೆ ಕನೆಕ್ಟ್ ಆಗಬೇಕು ಆ ಒಂದು ವ್ರತ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದವರು ಇದನ್ನು ಪ್ರತಿದಿನ 3 days ಅಂದರೆ 3 times ನೀವು ಅದನ್ನು ಲೆಟರ್ ತೆಗಿಬೇಕು, ಓದಬೇಕು, ಕ್ರೀಮ್ ಕಾಳಿಕಾಯಿ ನಮ್ಮ ಚಾಂಟ್ ಮಾಡಬೇಕು, ಮತ್ತು ಕ್ಲೋಸ್ ಮಾಡಬೇಕು, ಇಡಬೇಕು. 11 days ಅಥವಾ 21 days ಯಾರ್ಯಾರು ವ್ರತದ ಜೊತೆ ಇದನ್ನು ಮಾಡ್ತೀರಾ ಬಹಳ ಪವರ್ಫುಲ್ಲು. ಬರೀ ಇದನ್ನು ಮಾಡ್ತೀರಾ ಖಂಡಿತ ಮಾಡ್ಬೋದು. ಇಟ್ಸ್ ಅ ವೆರಿ ವೆರಿ ಎಫೆಕ್ಟಿವು. ಸೊ ಇದ್ರ ಜೊತೆ ತುಂಬ ಜನ ಮೇಡಮ್ ನೆಗೆಟಿವ್ ರಿಲೀಸ್ಗೆ ಯಾವ ಒಂದು ಕ್ರಿಸ್ಟಲ್ನ ನಾವು ಯೂಸ್ ಮಾಡ್ಬೋದು ಅಂತ ಕೇಳಿದ್ದೀರಾ. ಸೆಲೆನೈಟ್ ಅನ್ನೋ ಒಂದು ಕ್ರಿಸ್ಟಲ್ ಬರುತ್ತೆ, ಅದು ಪೆನ್ಸಿಲ್ ಶಾಪ್ ಥರ ಇರುತ್ತೆ. ಸೊ ಅದು ನಮ್ಮ ಹತ್ರ ಸಿಗುತ್ತೆ. ಆ ಸೆಲೆನೈಟ್ನ ಯಾವಾಗಲೂ ನಿಮ್ಮ ಜೊತೆ ಎತ್ಕೊಳ್ಳಿ. ಮಲ್ಕೊಳ್ಳುವಾಗ, ನೀವು ಎಲ್ಲೇ ಹೋಗುವಾಗ ನಿಮ್ಮ ವ್ಯಾಲೆಟಲ್ಲಿ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ, ಅಥವಾ ಎಲ್ಲೇ ಹೋಗುವಾಗ ಪ್ರೊಟೆಕ್ಷನ್ ಆಗಿ ಇರುತ್ತೆ. ಸೊ ಸೆಲೆನೈಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೆಲೆನೈಟ್ ಬೇಕಾದವರು 8147453756 ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಸೆಲೆನೈಟ್ನ ಬುಕ್ ಮಾಡ್ಕೊಳ್ಬೋದು. ಇನ್ನು 2ನೇದು ಕಾಳಿಯ ಪವರ್ಫುಲ್ ಪ್ರೊಟೆಕ್ಷನ್ ನಾಟ್ ಥ್ರೆಡ್ಡು. ಸೊ ಯಾರು ತುಂಬ ಜನ ಮಕ್ಕಳುಗಳು ಹಠ ಮಾಡ್ತಾರೆ, ಹೇಳಿದ ಮಾತು ಕೇಳೋದಿಲ್ಲ, ಮತ್ತು ಮಿಡಲಲ್ಲಿ ಪುಟಾಣಿ ಮಕ್ಕಳುಗಳು ಏನು ಹೇಳ್ಕೊಳಕ್ಕಾಗೋದಿಲ್ಲ, ಮಧ್ಯದಲ್ಲಿ ಚೀರಾಡ್ತಾರೆ, ಅಥವಾ ಕೆಟ್ಟ ಕನಸು ಬೀಳುತ್ತೆ, ಅಥವಾ ತುಂಬಾ ಒಂದು ನೆಗೆಟಿವಿಟಿ ಇರುತ್ತೆ,
ಮತ್ತು ಹೆಲ್ತ್ ಇಶ್ಯೂಸ್ ಇರುತ್ತೆ. ಸೊ ಅಂಥ ವ್ಯಕ್ತಿಗಳಿಗೆ ಈ ಒಂದು ಪ್ರೊಟೆಕ್ಷನ್, ಅಥವಾ ಎಲ್ಲೇ ಹೋಗ್ತಾರೆ ಭಯ ಇರುತ್ತೆ ನಿಮಗೆ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅಥವಾ ಹೆಂಗಿರ್ತಾರೋ ಏನಾಗುತ್ತೋ ಅಂತ. ಸೊ ಆ ರೀತಿ ಯಾವುದೇ ಮಕ್ಳಿಗಾದರೂ ಅಥವಾ ದೊಡ್ಡವ್ರಿಗಾದರೂ ಪ್ರೊಟೆಕ್ಷನ್ ನಾಟ್ ಥ್ರೆಡ್ ನೀವು ತಗೊಳ್ಬೋದು. ಸೊ ಇದು ಕಾಳಿಯ ವಿಶೇಷವಾದ ಒಂದು ಮಂತ್ರದ ಶಕ್ತಿಯಿಂದ ಈ ಒಂದು ನಾಟ್ನ ಕ್ರಿಯೇಟ್ ಮಾಡಿಲಾಗಿದೆ. ಸೊ ಯಾರ್ಯಾರಿಗೆ ಬೇಕು ನೀವು ಬುಕ್ ಮಾಡ್ಕೊಳ್ಬೋದು. ಜಸ್ಟ್ ಅದು ಥ್ರೆಡ್ಡು ನೀವು ಕೈಗೆ ಅಥವಾ ನೀವೊಂದು ಕೋಳಿಗೆ ಹಾಕ್ಕೊಳ್ಬೋದು. ಕೈ ಕಟ್ಕೊಳ್ಳೋದ್ರಿಂದ ಬಹಳ ಒಳ್ಳೆಯದು. ಸೊ ನೆಗೆಟಿವ್ ರಿಲೀಸ್ ಆಗೋದಕ್ಕೆ ಏನು ನಾವು ಲೆಫ್ಟ್ ಹ್ಯಾಂಡನ್ನು ಯೂಸ್ ಮಾಡ್ತೀವಿ, ಪಾಸಿಟಿವ್ ಕ್ರಿಯೇಟ್ ಆಗೋದಕ್ಕೆ ರೈಟ್ ಹ್ಯಾಂಡು. ಸೊ ಯಾರ್ಯಾರು ನಾಟ್ ಥ್ರೆಡ್ನ ತೊಗೊಳ್ತಾ ಇದ್ದೀರಾ ಜಸ್ಟ್ 800 ರೂಪೀಸ್ ಇರುತ್ತೆ. ಸೊ ಇದು ಈ ಒಂದು ಕಾಳಿಯ ವಿಶೇಷವಾದ ಇವತ್ತು ಕನ್ಯಾ ರಾಶಿ ಜೊತೆಗೆ ಹುಣ್ಣಿಮೆ ಇರೋದ್ರಿಂದ ಆ್ಯಂಡ್ ಒಂದು ಶನಿವಾರ ಇರೋದ್ರಿಂದ ಕಾಳಿಯ ಒಂದು ಮ್ಯಾಜಿಕ್ ಬಹಳ ಎನರ್ಜಿ ಇರುವಂಥದ್ದು. ಸೊ ಹಾಗಾಗಿ ಈ ಟೈಮಲ್ಲಿ ತೊಗೊಳ್ಳೋರಿಗೆ ಬೇರೆ ಟೈಮಲ್ಲಿ ಇದು 2222 ರೂಪಾಯಿ. ಬಟ್ ಈಗ ಯಾರ್ಯಾರು ಬುಕ್ ಮಾಡ್ಕೊಳ್ತೀರಾ ನಿಮಗೆ ಜಸ್ಟ್ 800 ರೂಪೀಸ್ ಇರುತ್ತೆ. ಸೊ ಮಕ್ಕಳಿಗೆ ಸಪ್ರೇಟಾಗಿ ತೊಗೊಳ್ಳಿ ಪ್ರತಿಯೊಬ್ಬರಿಗೂ. ಸೊ 3-5 ತೊಗೊಳ್ಳೋರಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ. 25 ಮೆಂಬರ್ಸ್ಗೆ ಅಂತ ಏನು ಹಸ್ಬೆಂಡು ಅಥವಾ ನಿಮ್ಮ ಇಬ್ಬರು ಮಕ್ಳಿಗೆ ತೊಗೊಳ್ಳೋರಿಗೆ ಸ್ಪೆಷಲ್ ಡಿಸ್ಕೌಂಟ್ ಇದೆ. ಅಂದರೆ 800ಗಿಂತ ಕಡಿಮೆ ಆಗುತ್ತೆ. ಸೊ ಯಾರ್ಯಾರಿಗೆ ಬೇಕು ನೀವು ಕಾಂಟ್ಯಾಕ್ಟ್ ಮಾಡಿ. ಮತ್ತು ಸೆಲೆನೈಟ್ನ ಯೂಸ್ ಮಾಡಿ ತುಂಬ ಜನ ಕೇಳಿದ್ದೀರಾ, ಕಮೆಂಟ್ಸ್ ಹಾಕಿದ್ದೀರಾ. ಸೊ ಯಾವ ಒಂದು ಕ್ರಿಸ್ಟಲ್ ಅಂದರೆ ಸೆಲೆನೈಟ್ನ ಯಾವಾಗಲೂ ಇಟ್ಕೊಳ್ಳಿ. ಪೆನ್ಸಿಲ್ ಥರ ಇರುತ್ತೆ, ಶಾರ್ಪ್ ಆಗಿರುತ್ತೆ. ಸೊ ಅದನ್ನು ನೀವು ಇಟ್ಕೊಳ್ಳಿ, ತುಂಬಾ ಒಳ್ಳೆಯದು, ಹೀಲಿಂಗ್ನ ಕೊಡುತ್ತೆ ಸೆಲೆನೈಟು. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ನೆಗೆಟಿವ್ನ ರಿಲೀಸ್ ಮಾಡೋಕ್ಕೆ ಯಾವುದಾದ್ರೂ ಇದಿದೆಯಾ, ಥಿಂಗ್ಸ್ ಇದೆಯಾ ಅಂತಲೂ ಕೇಳಿದ್ದೀರಾ. ಸೊ ಪ್ಯಾಲೆಸ್ ಅಂತೋ ಅನ್ನೋ ಒಂದು ಇದು ಬರುತ್ತೆ. ಸೊ ಅದೊಂದು ಇಂಗ್ರೀಡಿಯೆಂಟ್, ಅದು ವಸ್ತು ಅದು. ಸೊ ಅದನ್ನು ನೀವು ಜಸ್ಟ್ ಹೇಗೆ ನೀವು ಕರ್ಪೂರ ಅಥವಾ ಊದಿನ ಕಡ್ಡಿನ ಹೇಗೆ ಇದು ಮಾಡ್ತೀರಾ ಅದೇ ಥರ ಅದನ್ನ ಇಟ್ಕೊಂಡು ನಿಮ್ಮ ಒಂದು ತಲೆಯ ಸುತ್ತ 21 ಬಾರಿ ನಿವಾರಿಸ್ಕೊಳ್ಳೋದ್ರಿಂದ ನಿಮ್ಮ ನೆಗೆಟಿವಿಟಿ ರಿಲೀಸ್ ಆಗುತ್ತೆ. ಕ್ರೀಮ್ ಕಾಳಿಕಾಯಿ ನಮ್ಮ ಹೇಳ್ತಾ ನೀವು ನಿವಾರಿಸ್ಕೊಳ್ಬೋದು. ಪ್ಯಾಲೆಸ್ ಅಂತೂ ಬೇಕಾದವರು ಕೂಡ 8147453756 ಈ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಪ್ಯಾಲೆಸ್ ಅಂತವನ್ನ ಬುಕ್ ಮಾಡ್ಕೊಳ್ಬೋದು. ಓಕೆ, ಸೊ ಇದಿಷ್ಟು ಈ ಹುಣ್ಣಿಮೆಯ ರಿಚುವಲು. ಜೊತೆಗೆ ಯಾರ್ಯಾರು ಈ ಒಂದು ವ್ಯಾಲೆಟ್ಟು ಯಾರ್ಯಾರು ಬಂದಿದೆ ಆಲ್ರೆಡಿ, ನನ್ನ ವ್ಯಾಲೆಟ್ ಇರ್ಬೋದು ಅಥವಾ ನನ್ನ ಕ್ರಿಸ್ಟಲ್ ಇರ್ಬೋದು. ಸೊ ಹುಣ್ಣಿಮೆಯ ಚಂದ್ರನ ಕೆಳಗೆ ನೀವು ಇವತ್ತಿನಿಂದ ನಾಳೆ ಬೆಳಗ್ಗೆ ಸೂರ್ಯ ಉದಯ ಆಗೋದ್ರೊಳಗೆ ನೀವು ಅದನ್ನು ತೊಗೊಂಡೋಗ್ಬೇಕಾಗತ್ತೆ. ಇಟ್ಟು ಆ ಒಂದು ಹುಣ್ಣಿಮೆಯ ಚಂದ್ರನ ಎನರ್ಜಿ ಬರುತ್ತೆ, ಆ ಒಂದು ವ್ಯಾಲೆಟ್ ಎಲ್ಲ ಎನರ್ಜೈಸ್ಡ್ ಆಗುತ್ತೆ. ತದನಂತರ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಯಾವುದೇ ಕ್ರಿಸ್ಟಲ್ಲು, ಯಾವುದೇ ವ್ಯಾಲೆಟು, ಯಾವುದೇ ವಸ್ತು, ಬಾಟಲ್ಸ್ ತೊಗೊಂಡಿದ್ರೆ ಯಾವುದೇ ಇದ್ರೂ ಕೂಡ ಹುಣ್ಣಿಮೆ ಚಂದ್ರನ ಕೆಳಗೆ ಇಡಿ. ಸೊ ಆ ಒಂದು ನೆಗೆಟಿವಿಟಿ ರಿಲೀಸ್ ಆಗುತ್ತೆ, ಪಾಸಿಟಿವಿಟಿ ಆಗುತ್ತೆ. ಸೊ ಫಸ್ಟು ಅದನ್ನು ಸಾಲ್ಟ್ ನೀರಲ್ಲಿ ತೊಳಿರಿ. ತುಂಬ ಜನ ಬ್ರಾಸ್ಲೆಟ್ ಎಲ್ಲ ತೊಗೊಂಡಿರ್ತೀರಾ, ಹೇಗೆ ಮೇಡಮ್ ಎನರ್ಜೈಸ್ ಮಾಡೋದು ಅಂತ ತುಂಬ ಜನ ನಮ್ಮ ಅಸಿಸ್ಟೆಂಟ್ಗೆ ಕೇಳ್ತಾ ಇದ್ದೀರಾ. ಸೊ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಫಸ್ಟು ನೀವು ಹಾಕ್ಕೊಂಡಿರೋವಂಥ, ಫಾರ್ ಎಕ್ಸಾಂಪಲ್ ನಾನು ಹಾಕ್ಕೊಂಡಿರೋದು, ಸೊ ಈ ಒಂದು ಏನು ಬ್ರಾಸ್ಲೆಟ್ನ ತೆಗೆದುಬಿಟ್ಟು ನಾನು ಸಾಲ್ಟ್ ನೀರಲ್ಲಿ ಪೂರ್ತಿಯಾಗಿ ನೈಟ್ ತನಕ ನೆನೆಸ್ತೀನಿ. ಸೊ ಚಂದ್ರ ಬಂದ ನಂತರ ನಾನು ಚಂದ್ರನ ಕೆಳಗೆ ಇಟ್ಟು ಆ ಒಂದು ಪಾಸಿಟಿವಿಟಿ ಅಫರ್ಮೇಷನ್ ಇರ್ಬೋದು, ಏನೇನು ದಿಸ್ ಇಸ್ ಮ್ಯಾಜಿಕಲ್ ಬ್ರಾಸ್ಲೆಟ್, ಈ ಬ್ರಾಸ್ಲೆಟಿಂದ ನನ್ನ ಲೈಫ್ ಬದಲಾಯ್ತು, ಏನೇನಿದೆ ನಿಮ್ಮ ಅಫರ್ಮೇಷನ್ನ ಅದನ್ನು ಹೇಳಿ. ಅದಾದಮೇಲಿಂದ ರಾತ್ರಿಯಿಂದ ಹೋಲ್ ನೈಟ್ ಚಂದ್ರನ ಕೆಳಗೆ ಇಟ್ಬಿಟ್ಟು ನೀವು ಬೆಳಗ್ಗೆ ಸೂರ್ಯ ಉದಯ ಆಗೋದ್ರೊಳಗೆ ಅದನ್ನು ತೊಗೊಂಡು ಬನ್ನಿ. ಸೊ ಆ ಒಂದು ಎನರ್ಜೈಸ್ಡ್ ಆಗಿರುತ್ತೆ. ಮೂನ್ ಎನರ್ಜಿ ಏನಿದೆ ಅದು ತುಂಬ ಪವರ್ಫುಲ್ಲು. ಸೊ ವರ್ಗೋ ಇರೋದ್ರಿಂದ ನೆಗೆಟಿವಿಟಿ ರಿಲೀಸ್ ಆಗುತ್ತೆ. ಸ್ಯಾಟರ್ಡೇ ಬಂದಿದೆ, ಸೊ ಪೂರ್ತಿಯಾಗಿ ನೆಗೆಟಿವಿಟಿ ರಿಲೀಸ್ ಮಾಡ್ಕೊಳ್ಳೋ ಅಂಥ ದಿನ ಅಂದರೆ ಇವತ್ತಿನ ದಿನ. ಇನ್ನು 4ನೇದು ಟೆಕ್ನಿಕ್ ಏನಂದರೆ, ಯಾರ್ಯಾರಿಗೆ ಭಯ ಇದೆ, ವರೀಸ್ ಇದೆ, ಟೆನ್ಷನ್ ಇದೆ, ಅಯ್ಯೋ ಎಕ್ಸಾಮ್ ಬಂತು, ಎಕ್ಸಾಮ್ ಹೇಗಪ್ಪ ಮಾಡಲಿ, ನಾನು ಚೆನ್ನಾಗಿ ಮಾಡಲ್ಲ, ಅಥವಾ ನಾನು ಈ ಸರಿ ಫೇಲ್ ಆಗಿಬಿಟ್ರೆ, ಅಥವಾ ನನಗೆ ಮ್ಯಾರೇಜ್ ಆಗಿಲ್ಲ ಅಂದರೆ, ಏನೇನೋ ಒಂದಷ್ಟು ನೆಗೆಟಿವ್ ಥಾಟ್ಸ್ ಅಂತ ಮೈಂಡು, ಬಾಡಿ, ಸೋಲಲ್ಲಿ ಇರುತ್ತೆ. ಸೊ ಅದನ್ನೆಲ್ಲ ಒಂದು ಪೇಪರಲ್ಲಿ ಬರೆದ್ಬಿಟ್ಟು ಕರ್ಪೂರ ಇಟ್ಕೊಂಡು 5 ಕರ್ಪೂರನ ಇಟ್ಕೊಂಡು ಆ ಒಂದು ಪೇಪರ್ನ ಸುಟ್ಟಿ ಅದನ್ನು ಯೂನಿವರ್ಸ್ಗೆ ಊದುವಾಗ ಹೇಳಿ, ಯೂನಿವರ್ಸ್ ನಾನು ನಿನಗೆ ನನ್ನ ಭಾರ, ನನ್ನ ನೋವು, ನನ್ನ ಪೇನ್, ನನ್ನ ವರಿ, ನನ್ನ ಟೆನ್ಷನ್, ನನ್ನ ಭಯ ಎಲ್ಲನೂ ನಿನಗೆ ಕೊಡ್ತಾ ಇದ್ದೀನಿ. ಸೊ ಇದನ್ನು ತಗೊಂಡು ನನ್ನ ಲೈಫಲ್ಲಿ ಬಟರ್ಫ್ಲೈ ಆಗಿ ಇದು ವಾಪಸ್ ಬರೋ ಥರ ಮಾಡು, ಕಲರ್ಫುಲ್ ಲೈಫ್ನ ತಂದು ಕೊಡು ಅಂತ ಕೇಳಿಕೊಂಡು ನೀವು ಇದನ್ನು ಊದಬೇಕು. ಈ ಸೆಂಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಏನು ಪೇಪರ್ ಆ್ಯಶ್ನ ಊದ್ತಾ ಇದ್ದೀರಾ, ಇದು ನಿಮ್ಮ ಭಯ, ನಿಮ್ಮ ವರಿ, ನಿಮ್ಮ ಟೆನ್ಷನ್ನ ಯೂನಿವರ್ಸ್ಗೆ ಕೊಡ್ತಾ ಇದ್ದೀರಾ. ನಿಮ್ಮ ಭಾರ ಏನಿತ್ತು ಆ ಭಾರನ ಯೂನಿವರ್ಸ್ಗೆ ಸರೆಂಡರ್ ಮಾಡ್ತಾ ಇದ್ದೀರಾ. ಸೊ ಇದನ್ನು ತಗೊಂಡು ನನ್ನ ಲೈಫಲ್ಲಿ ಬಟರ್ಫ್ಲೈ ಆಗಿ ಬರಬೇಕು, ಕಲರ್ಫುಲ್ ಲೈಫ್ನ ಮಿರಾಕಲ್ ಮಾಡಿಕೊಡು ಅಂತ ನೀವು ಕೇಳಿಕೊಂಡು ತದನಂತರ ಊದಿ. ಆ್ಯಂಡ್ 5th
ಟೆಕ್ನಿಕ್ಕು. ಸೊ ಇದು ಭಯದ್ದು ಏನೇ ಇದ್ರೂ ಕೂಡ ರಿಲೀಸ್ ಆಗುತ್ತೆ. ಕರ್ಪೂರದ್ದು ಇದು ನೀವು ಬೇಕಾದ್ರೆ 11 ಡೇಸ್ ಇದನ್ನು ಕಂಟಿನ್ಯೂ ಮಾಡ್ಬೋದು. ತುಂಬ ಭಯ ಇತ್ತು, ತುಂಬ ವರಿ ಮಾಡ್ತಾ ಇದ್ದೀರಾ, ತುಂಬ ಏನೋ ಒಂದು ಪ್ರಾಬ್ಲಮಲ್ಲಿ ಇದ್ದೀರಾ ಅಂದರೆ ಇದನ್ನು ಮಾಡ್ಬೋದು. ಇನ್ನು 6th ರಿಚುವಲ್ ಏನಂದರೆ, ನೀವು ಒಂದು ಬೇ ಲೀಫ್ದು ತಗೊಳ್ಳಿ. ಬೇ ಲೀಫ್ ಅಂದರೆ ಪಲಾವ್ ಎಲೆ. ಸೊ ಒಳ್ಳೆಯ ಎಲೆನ ತಗೊಳ್ಳಿ, ತೂತಿರಬಾರ್ದು, ಯಾವುದೂ ಇರಬಾರ್ದು. ಸೊ ಆ ಎಲೆನ ತೊಗೊಂಡ್ಬಿಟ್ಟು ನೀವು ಗ್ರೀನ್ ಕಲರ್ ಪೆನ್ನಲ್ಲಿ ಮನಿಯನ್ನು ಮ್ಯಾನಿಫೆಸ್ಟೇಷನ್ ಮಾಡೋದಾದರೆ, ರೆಡ್ ಆದರೆ ರಿಲೇಷನ್ಶಿಪ್ಪು, ಹೆಲ್ತ್ ಆದರೆ ಎಲ್ಲೋ, ಆರೆಂಜ್ ಆದರೆ ಸ್ಪಿರಿಚುಯಾಲಿಟಿ ಅಥವಾ ಯಾವುದೋ ಒಂದು ಕಾರು, ಐಫೋನು ಈ ರೀತಿ ಮ್ಯಾನಿಫೆಸ್ಟೇಷನ್ ಮಾಡೋರು. ಸೊ ಬ್ಲೂ ಆದರೆ ಎಜುಕೇಷನ್ಗೆ ರಿಲೇಟೆಡು, ಆ್ಯಂಡ್ ಗ್ರೀನ್ ಕೂಡ ಬರುತ್ತೆ. ಸೊ ನಿಮ್ದೇನಿದೆ ಆಲ್ರೆಡಿ ಆಗಿದೆ ಅಂತ ನೀವು ಆ ಒಂದು ಸಣ್ಣದಾಗಿ ಆ ಒಂದು ಬೇ ಲೀಫಲ್ಲಿ ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಒಂದು ಎಕ್ಸಾಮಲ್ಲಿ ಇಷ್ಟು ಮಾರ್ಕ್ಸ್ ಬಂತು, ಅಥವಾ ಥ್ಯಾಂಕ್ ಯು ಯೂನಿವರ್ಸ್ ನನಗೆ 50,000 ರೂಪೀಸ್ ನನ್ನ ಬ್ಯಾಂಕ್ ಅಕೌಂಟಲ್ಲಿ ಬಂತು, ಅಥವಾ ಥ್ಯಾಂಕ್ ಯು ಯೂನಿವರ್ಸ್ ನಾನು ಅಂದ್ಕೊಂಡಿರೋ ಮನೆ ನನಗೆ ಸಿಕ್ತು. ಏನೇನಿದೆ ಅದು ಪಾಸಿಟಿವ್ ಆಗಿ ಅಫರ್ಮೇಷನ್ ಮೂಲಕ ಬರೀರಿ. ಅದನ್ನು ಸುಟ್ಟು ಯೂನಿವರ್ಸ್ಗೆ ಊದಿ, ಅದು ಆಲ್ರೆಡಿ ಆಗಿದೆ ಅಂತ ಫೀಲ್ ಮಾಡ್ತಾ ಇಟ್ಸ್ ಡನ್ ಇಟ್ಸ್ ಡನ್ ಇಟ್ಸ್ ಡನ್ ಅನ್ನಿ. ಇಟ್ಸ್ ಎ ವೆರಿ 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 ಪವರ್ಫುಲ್ ಟೆಕ್ನಿಕ್ಕು. ನಾನು ಇವತ್ತೇನು ಹೇಳ್ತಾ ಇದ್ದೀನಿ, ಹುಣ್ಣಿಮೆಯ ಒಂದು ಎನರ್ಜಿ ಇರುವಂಥದ್ದು. ಫಸ್ಟು ನೆಗೆಟಿವಿಟಿ ರಿಲೀಸ್ ಆಗಬೇಕು. ಸೊ ಮನೆಯಲ್ಲಿ ಏನೇನು ನೆಗೆಟಿವಿಟಿ ಇದೆ, ಥಿಂಗ್ಸ್ ಪ್ರತಿಯೊಂದು ಗೋಡೆ, ಪ್ರತಿಯೊಂದು ಸಾರಿ ಪ್ಲೀಸ್ ಫಾರ್ ಗಿವಿಂಗ್, ಥ್ಯಾಂಕ್ ಯು, ಐ ಲವ್ ಯು ಮಾಡಿ. ಸೆಕೆಂಡ್ ಥಿಂಗ್, ಕಸಗುಡಿಸಿ, ನೆಲ ಒರೆಸಿ, ಏನು ವಿನೆಗರು, ಕಾಳುಮೆಣಸಿನ ಪುಡಿ, ಕಾಳುಮೆಣಸಿನ ಕುಟ್ಟಿ ಇದು ಮಾಡಿ, ಆ್ಯಂಡ್ ಕರ್ಪೂರ ಆ್ಯಂಡ್ ಸಾಲ್ಟ್ ಈ 4 ಹಾಕಿ ನೀವು ಅದನ್ನು ಮಿಕ್ಸ್ ಮಾಡಿ, ಆಮೇಲೆ ಫಿನಾಯ್ಲು ಏನು ಹಾಕ್ತೀರ ನೆಲ ಒರೆಸೋದು ಅದನ್ನು ಹಾಕಿ ಒರೆಸಿ ನೋಡಿ. ನಾಳೆ ದಿನ ಆ ಒಂದು ಎನರ್ಜಿನೇ ಚೇಂಜ್ ಆಗಿರುತ್ತೆ. ಅದಾದಮೇಲಿಂದ ರಾತ್ರಿ ಮಲಗೋಕ್ಕಿಂತ ಮುಂಚೆ ನಿಮ್ಗೆ ಏನು ವಿಶ್ ಇದೆ, ಆಲ್ರೆಡಿ ಆಗಿದೆ ಅಂತ ನೀವು ಆಲ್ರೆಡಿ ಆಗಿದೆ ಅಂತ ನೀವು ರೌಂಡ್ ಸರ್ಕಲಲ್ಲಿ ನಿಮ್ಮ ವಿಶ್ನ ಥ್ಯಾಂಕ್ ಯು ಯೂನಿವರ್ಸ್ ನನ್ನ ಈ ಕೆಲಸ ಆಯಿತು ಅಂತ ಬರೆದ್ಬಿಟ್ಟು, ಅದರ ಸುತ್ತ ಜಾಗದಲ್ಲಿ ಮೂನ್ ಮ್ಯಾಜಿಕ್ ಬಿಗಿನ್ ನಾವು, ಮೂನ್ ಮ್ಯಾಜಿಕ್ ಬಿಗಿನ್ ನಾವು, ಮೂನ್ ಮ್ಯಾಜಿಕ್ ಬಿಗಿನ್ ನಾವು, ಮೂನ್ ಮ್ಯಾಜಿಕ್ ಬಿಗಿನ್ ನಾವು ಪ್ರತಿಯೊಂದು ಕಡೆ ನೀವು ಬರಿಬೇಕಾಗತ್ತೆ. ಸೊ ಗ್ರೀನ್ ಕಲರ್ ಪೆನ್ನನ್ನು ಯೂಸ್ ಮಾಡಿ. ವೆರಿ ವೆರಿ ಪವರ್ಫುಲ್ ಟೂಲ್ ಆ್ಯಂಡ್ ಟೆಕ್ನಿಕ್ನ ಹೇಳ್ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಕೂಡ ಮಾಡಿ, ಮಿಸ್ ಮಾಡ್ಕೊಳ್ಬೇಡಿ. ಇವತ್ತಿನ ದಿನ ಮಿಸ್ ಆಯಿತು ಅಂತ ಚಿಂತೆ ಬೇಡ, ನಾಳೆ ನಾಳಿದ್ದು ಕೂಡ ಅದೇ ಎನರ್ಜಿ ಇದೆ. ಸೊ ನಾಳೆ ನಾಳಿದ್ದು ಮಿಸ್ ಆಯಿತು ಒಳಗಿಲ್ದವರು ದಯವಿಟ್ಟು ಮಾಡಬೇಡಿ. ಕಾಳಿ ರಿಚುವಲ್ ಎಸ್ಪೆಷಲಿ ಮಾಡಬೇಡಿ, ಬೇರೆದೆಲ್ಲ ಮಾಡ್ಕೊಳ್ಳಿ. ಕಾಳಿಯ ಮಂತ್ರ ಆಗಲಿ ಕಾಳಿದಾಗಲಿ ಯಾವುದು ಮಾಡ್ಲಿಕ್ಕೆ ಹೋಗ್ಬೇಡಿ. ಮೂನ್ ಮ್ಯಾಜಿಕ್ ಬಿಗಿ ನಾವು ಚಾಂಟ್ ಮಾಡ್ಬೋದು, ನಾನು ಏನು ಹೇಳಿದೆ ರೌಂಡ್ ಸರ್ಕಲ್ದು ಮಾಡ್ಬೋದು, ಆಮೇಲೆ ನೆಗೆಟಿವಿಟಿನ ರಿಲೀಸ್ ಮಾಡ್ಕೊಳ್ಬೋದು, ಅದೆಲ್ಲ ಮಾಡ್ಕೊಳ್ಬೋದು. ಬಟ್ ಲೆಟರ್ ಬರೆಯೋದು, ಕಾಳಿ ರಿಚುವಲು, ಕಾಳಿ ಮಂತ್ರ ಹೇಳೋದನ್ನ ಮಾಡಬೇಡಿ. ಯಾರ್ಯಾರು ಡೇಟ್ ಇರುತ್ತೆ ಸೊ 5 ಡೇಸ್ ಬಿಟ್ಟು ನಂತರದಲ್ಲಿ ಮಾಡಿ, ಇಲ್ಲ ಮುಂದಿನ ಶನಿವಾರ ಮಾಡಿ. ಓಕೆ, ಶನಿವಾರ ಬಹಳ ಪವರ್ಫುಲ್ಲು. ನೆಗೆಟಿವಿಟಿ ರಿಲೀಸ್ ಮಾಡ್ಕೊಳ್ಳೋಕ್ಕೆ, ಪಾಸಿಟಿವಿಟಿನ ನಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡೋದಕ್ಕೆ ಬಹಳ ಪವರ್ಫುಲ್ಲು. ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಇದನ್ನು ಮಾಡಿ. ಸೆಲೆನೈಟ್ ಬೇಕಾದವರು ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ಯಾಲೆಸ್ ಅಂತ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಅಂದರೆ ಅದು ನೆಗೆಟಿವಿಟಿನ ರಿಲೀಸ್ ಮಾಡುತ್ತೆ, ತುಂಬ ಪವರ್ಫುಲ್ಲು ಪ್ಯಾಲೆಸ್ ಅಂತೂ. ಸೊ ಯಾರ್ಯಾರಿಗೆ ಬೇಕು ನೀವು ಬುಕ್ ಮಾಡ್ಕೊಳ್ಳಿ. ಹಾಗೂ ಮತ್ತೊಂದು ಅನೌನ್ಸ್ಮೆಂಟ್, ಏಂಜಲ್ ಹೀಲಿಂಗ್ ಥೆರಪಿ ಬರ್ತಾ ಇದೆ 54 ಡೇಸ್. ಇದು ಆಲ್ರೆಡಿ ತುಂಬ ಜನ ಬುಕ್ ಮಾಡ್ಕೊತಾ ಇದ್ದಾರೆ, ಬಟ್ ನಾನು ಯಾವುದು ವಿಡಿಯೋದಲ್ಲಿ ತಿಳಿಸಿರಲಿಲ್ಲ. ಸೊ ನಿಮ್ಮ ಯಾವುದೇ ಪ್ರಾಬ್ಲಮ್ ಇದ್ದರೂ ಏಂಜಲ್ನ ಮೂಲಕ ನಾನು ಹೀಲಿಂಗ್ನ ಕೊಡ್ತೀನಿ. ಇದು ಯಾವುದೇ ಕ್ಲಾಸ್ ಇಲ್ಲ, ನೀವು ಯಾವುದೇ ಕ್ಲಾಸ್ಗೂ ಅಟೆಂಡ್ ಆಗೋದು ಬೇಡ. ಸೊ ಕೆಲಸಕ್ಕೆ ಹೋಗೋರು ಕೂಡ ಇದನ್ನು ತೊಗೊಳ್ಬೋದು. 54 ಡೇಸ್ ಎಂಥ ಹೆಲ್ತ್ ಇಶ್ಯೂ ಇದ್ದರೂ, ಮನಿಯ ಪ್ರಾಬ್ಲಮ್ ಇದ್ದರೂ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದರೂ, ಅಥವಾ ಮನೆ ಪ್ರಾಪರ್ಟಿ ಬರ್ತಾ ಇಲ್ಲ, ಅಥವಾ ಯಾರಿಗೋ ಅಡ ಕೊಟ್ಟಿದ್ದೀರಾ ದುಡ್ಡು ಕೊಡ್ತಾ ಇಲ್ಲ, ಅಥವಾ ಏನೇ ಒಂದು ಪ್ರಾಬ್ಲಮ್ ಇದ್ದರೂ, ಹೆಲ್ತ್ ಇಶ್ಯೂ ಇದ್ದರೂ, ಮೇಜರ್ ಥಿಂಗ್ ಏನೇ ಇದ್ದರೂ ಕೂಡ, ಅಥವಾ ರಿಲೇಷನ್ಶಿಪ್ ಪ್ರಾಬ್ಲಮ್ ಇದ್ದರೆ, ಅಥವಾ ಹಸ್ಬೆಂಡ್ ಬೇರೆಯವ್ರ ಜೊತೆ ಅಫೇರ್ ಇದ್ದರೆ, ಅಥವಾ ನಿಮ್ಮ ದುಡ್ಡು ನಿಮಗೆ ಯಾರೋ ಕೊಟ್ಟದಲ್ಲೇ ಮೋಸ ಮಾಡ್ತಾ ಇದ್ದರೆ, ಅಥವಾ ಎಜುಕೇಷನ್ ನಿಮ್ಮ ಮಕ್ಕಳು ಸರಿಯಾಗಿ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ ಅಂದರೆ, ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ನೀವು ಏಂಜಲ್ ಹೀಲಿಂಗ್ ಥೆರಪಿನ ತಗೊಳ್ಬೋದು. 54 ಡೇಸ್ ಇರುತ್ತೆ. ಸೊ ಯಾರ್ಯಾರು ನೀಡಿ ಪೀಪಲ್ಸ್ ಇದ್ದಾರೆ, ಎಮರ್ಜೆನ್ಸಿ ಅರ್ಜೆಂಟಾಗಿ ಒಂದು ಹೀಲಿಂಗ್ ಬೇಕಾದವ್ರನ್ನ ಮಾತ್ರ ನಾನು ಚೂಸ್ ಮಾಡ್ತಾ ಇರೋದು, ಸೆಲೆಕ್ಟೆಡ್ ಮೆಂಬರ್ಸ್ಗೆ ಮಾತ್ರ. ಸೊ ನೀವು ಈ ಒಂದು ಪ್ರಾಬ್ಲಮಲ್ಲಿ ಇದ್ದರೆ ನೀವು ಕೂಡ ಏಂಜಲ್ ಹೀಲಿಂಗ್ ಥೆರಪಿನ ತಗೊಳ್ಬೋದು. ಸೊ ಏಂಜಲ್ ಹೀಲಿಂಗ್ ಥೆರಪಿ ಬೇಕಾದವರು 54 ಡೇಸು, ಬೇಕಾದವರು 8147453756 ಈ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಹೀಲಿಂಗ್ ಸೆಷನ್ನ ಬುಕ್ ಮಾಡ್ಕೊಳ್ಳಿ. ಏಂಜಲ್ ಹೀಲಿಂಗ್ ಥೆರಪಿ 54 ಡೇಸ್ ಇರುತ್ತೆ. ಏಂಜಲ್ನ ಮೂಲಕ ನಿಮಗೆ ಹೀಲಿಂಗ್ ಬರುತ್ತೆ. ನಿಮ್ಮ ಯಾವುದೇ ಇಂಪಾಸಿಬಲ್ ವಿಷಸ್ ಕೂಡ ಪಾಸಿಬಲ್ ಆಗುತ್ತೆ. ನಿಮ್ಮ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ಹೀಲಿಂಗ್ನ ತಗೊಳ್ಳೋದ್ರಿಂದ ಆ ಒಂದು ಹೀಲಿಂಗ್ ಏನು ಮಿರಾಕಲಸ್ ವೇಯಲ್ಲಿ ಚೇಂಜ್ ಮಾಡುತ್ತೆ. ನಿಮ್ಮ ಲೈಫಲ್ಲಿ ಕಷ್ಟ ಏನಿದೆ ಅದು ದೂರ ಮಾಡುತ್ತೆ. ಬಿಕಾಸ್ ಏಂಜಲ್ ವೆರಿ ವೆರಿ ಪವರ್ಫುಲ್. ಆಲ್ರೆಡಿ ತೊಗೊಂಡಿರೋರಿಗೆ ಬಟರ್ಫ್ಲೈ ಕಾಣ್ತಾ ಇದೆ, 1212 ಕಾಣ್ತಾ ಇದೆ, 777 ಕಾಣ್ತಾ ಇದೆ,
ಏಂಜಲ್ ನಂಬರ್ ಕಾಣ್ತಾ ಇದೆ ಆ್ಯಂಡ್ ಮನೆಗೆ ಬಟರ್ಫ್ಲೈ ಬರ್ತಾ ಇದೆ ಅಂತ ಎಲ್ಲ ಕಳಿಸಿದ್ದೀರಾ. ಆ್ಯಂಡ್ 14 ವರ್ಷ ಮಗು ಆಗೇ ಇರಲಿಲ್ಲ, ಅಂದರೆ ಆಗಿದ್ದ ಒಂದು ಮಗು ಕೂಡ ಅಬೋರ್ಷನ್ ಆಯಿತು. ಸೊ 2ನೇ ಮಗುದು ಕನ್ಸೀವ್ ಆಗಿದ್ದಾರೆ, ಬಟ್ ಫೇಂಟ್ ಲೈನ್ ಬರ್ತಾ ಇದೆ, ಡಾರ್ಕ್ ಲೈನ್ ಇಲ್ಲ, ಡಾಕ್ಟ್ರು ಏನೂ ಹೋಪ್ ಕೊಡ್ತಾ ಇಲ್ಲ, ಹಾರ್ಟ್ ಬೀಟ್ ಕೂಡ ಬರ್ತಾ ಇಲ್ಲ ಅಂತ ತುಂಬ ವರಿ ಮಾಡಿದರು ಗಂಡ ಹೆಂಡತಿ. ಸೊ ನನ್ನ ಹೀಲಿಂಗ್ ಥೆರಪಿಯಿಂದ, ಏಂಜಲ್ ಹೀಲಿಂಗ್ ಥೆರಪಿಯಿಂದ 2 ವೀಕ್ಸ್ ಆಯಿತು. 2 ವೀಕ್ಸಿಂದ ಅವರಿಗೆ ಮಾಡ್ತಾ ಇದ್ದೆ. ಸೊ ಮೊನ್ನೆಯ ದಿನ ಅವರು ರಿಸಲ್ಟ್ನ ಶೇರ್ ಮಾಡಿದ್ದಾರೆ, ಸ್ಕ್ಯಾನಿಂಗ್ ರಿಪೋರ್ಟ್ನ ಕಳಿಸಿ. ಆ್ಯಂಡ್ ಡಾರ್ಕ್ ಲೈನ್ ಏನು 2 ಲೈನ್ಸ್ ಬಂದಿದೆ ಅವ್ರದ್ದು, ಹಾಗೂ ಆ ಒಂದು ಹಾರ್ಟ್ ಬೀಟ್ ಕೇಳಿಸ್ತಾ ಇದೆ, ಮಗು ಆರಾಮಾಗಿದೆ, ಹೆಲ್ತಿ ಆಗಿದೆ ಅಂತ ಕೂಡ ಸ್ಕ್ಯಾನಿಂಗಲ್ಲಿ ಬಂದಿದೆ. ದಟ್ ಈಸ್ ದ ಪವರ್ ಏಂಜಲ್ದು. ಏನು 14 ವರ್ಷ ಮಕ್ಕಳೇ ಆಗಲ್ಲ ಅಂತ ಎಲ್ಲ ಕಡೆ ಹೇಳಿದ್ರು. ಸೊ ಅವರು ಬೇರೆ ಕಡೆ ದತ್ತು ತಗೋಬೇಕು ಅಥವಾ ಇನ್ನೇನೋ ಮಾಡ್ಕೋಬೇಕು ಅಂತ ಎಲ್ಲ ಮನೇಲಿ ಪ್ರೆಷರ್ ಹಾಕ್ತಿದ್ರು. ಬಟ್ ಇವ್ರಿಗೆ ಇಷ್ಟ ಇರಲಿಲ್ಲ, ಇವ್ರದೇ ಒಂದು ಮಗು ಆಗಬೇಕು ಅಂತ. ತಾಯಿ ಕನಸಿರುತ್ತಲ್ಲ, ಎಲ್ಲ ಹೆಣ್ಮಕ್ಳು ಕನಸಿರುತ್ತಲ್ಲ. ಸೊ ಆಕೆಗೂ ಆ ಒಂದು ಮಗು ಆಗಬೇಕು, ಯಾವುದಾದ್ರೂ ಮಗು ಆಗಬೇಕು ಅನ್ನೋ ಬಹಳ ಆಸೆ ಇತ್ತು. ಸೊ ಏಂಜಲ್ಸ್ ನನ್ನ ಕಡೆಯಿಂದ ಹೀಲಿಂಗ್ನ ಕೊಡಿಸಿ ಅವರ ಲೈಫಲ್ಲಿ ಮುದ್ದಾದ ಮಗು ಬರಲಿಕ್ಕೆ ಆಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಥ್ಯಾಂಕ್ಸ್ ಟು ಏಂಜಲ್. 14 ವರ್ಷ ಏನು ಮಕ್ಕಳು ಆಗಿಲ್ದಿರೋ ಅಂಥ ಒಂದು ಕೊರತೆನ ನೀಗಿಸಿರೋದು ಏಂಜಲ್ಸ್ ಹೀಲಿಂಗ್ ಥೆರಪಿ. ಸೊ ಇಂಪಾಸಿಬಲ್ ವಿಷಸ್ ಕೂಡ ಪಾಸಿಬಲ್ ಆಗುತ್ತೆ ಅಂತ ಒಂದು ಪವರ್ ಏಂಜಲ್ಸ್ಗೆ ಇರೋದು. ಸೊ ಯಾರ್ಯಾರಿಗೆ ಈ ಹೀಲಿಂಗ್ ಥೆರಪಿ ಬೇಕು ಇಮಿಡಿಯೇಟ್ ಬುಕ್ ಮಾಡ್ಕೊಳ್ಳಿ. 8147453756 ಈ ನಂಬರ್ಗೆ ವಾಟ್ಸಪ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಡಾಕ್ಟರ್ ವೈಷ್ಣವಿ ಲೈಫ್ ಕೋಚ್ ಚಾನಲ್. ನಮಸ್ಕಾರಗಳು.